ಇನ್ನು ಬರ ಪರಿಹಾರದ ವಿಚಾರದಲ್ಲಿ ಮೊದಲ ಜಯ ಸಿಕ್ಕಿದೆ ಅಂತ ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬರ ಪರಿಹಾರದ ಹೋರಾಟ ಏನು ಮಾಡ್ತಾ ಇತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಂಥ ಒಂದು ಹೋರಾಟ ಕೊನೆಗೂ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಸಿಕ್ಕಿದೆ ಅನ್ನುವಂಥ ಒಂದು ಮಾತುಗಳನ್ನು ಸಿಎಂ ಹೇಳಿದ್ದಾರೆ. ಒಂದು ವಾರದೊಳಗೆ ಕ್ರಮ ಕೈಗೊಳ್ಳೋದಾಗಿ ಈಗ ಕೇಂದ್ರ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಈ ಮೂಲಕ ಹೇಳಿಕೆಯನ್ನು ಕೊಟ್ಟಿದೆ. ಪರಿಹಾರದ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಪರಿಹಾರ ಬಿಡುಗಡೆಗೆ ಚುನಾವಣಾ ಆಯೋಗ ಕೂಡ ಅನುಮತಿಯನ್ನು ಕೊಟ್ಟಿದೆ. ರೈತರಿಗೆ ಸಿಗಬೇಕಾಗಿರುವಂತಹ ನ್ಯಾಯಯುತವಾದಂತಹ ಒಂದು ಪರಿಹಾರ ಅದು. ಆ ಕೊಡಿಸುವಂತಹ ಒಂದು ನಮ್ಮ ಹೋರಾಟ ಏನಿದೆಯಲ್ಲ ಆ ಹೋರಾಟಕ್ಕೆ ಈಗ ಜಯ ಸಿಕ್ಕಿದೆ ಮೊದಲ ಹಂತದಲ್ಲಿ ಅನ್ನೋ ಒಂದು ಮಾತುಗಳನ್ನು ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದೇ ಟ್ವೀಟ್ ಇದು. ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಒಂದು ಟ್ವೀಟನ್ನು ಗಮನಿಸಬಹುದು. ಬರ ಪರಿಹಾರಕ್ಕಾಗಿ ಮನವಿ ಮಾಡಿ 5 ತಿಂಗಳಾಗಿತ್ತು, ಆದರೂ ಕೂಡ ನಮಗೆ ಯಾಕೆ ಇನ್ನೂ ಕೂಡ ಇದ್ರ ಬಗ್ಗೆ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಹೋರಾಟವನ್ನು ಮಾಡ್ತಾನೆ ಬಂದಿತ್ತು ರಾಜ್ಯ ಸರ್ಕಾರ. ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ದಾವೆ ಹೂಡಿತು. ನೀವು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಬೇಕು, ಕೇಂದ್ರ ಸರ್ಕಾರ ನಮಗೆ ಬಿಡುಗಡೆ ಮಾಡಬೇಕಾಗಿರುವಂಥ ನಮ್ಮ ಹಣ, ನಮ್ಮ ರಾಜ್ಯಕ್ಕೆ ಸಿಗಬೇಕಾಗಿರುವಂಥ ಬರ ಪರಿಹಾರದ ಹಣ ಅದನ್ನು ಕೊಡಿಸ್ಕೊಡಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಒಂದು ದಾವೆಯನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಹೂಡಿತು. ಅದರಂತೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅಟಾರ್ನಿ ಜನರಲ್ ಒಂದು ಅಫಿಡವಿಟನ್ನು ಸಲ್ಲಿಸಿದ್ರು. ಇನ್ನೇನು ಸ್ವಲ್ಪ ದಿನಗಳಲ್ಲೇ ನಾವು ಅದನ್ನು ಮಾಡಿಕೊಡ್ತೀವಿ ಅಂಥೇಳಿ, ಈಗ 1 ವಾರದಲ್ಲಿ ಬಿಡುಗಡೆ ಮಾಡಿಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಇದೇ ವಿಚಾರವನ್ನು ಸಿದ್ದರಾಮಯ್ಯ ಈಗ ಟ್ವೀಟ್ ಮಾಡುವ ಮೂಲಕ ಹಂಚಿಕೊಂಡಿದ್ದಾರೆ. ಇನ್ನು ಬರ ಪರಿಹಾರ ಬಿಡುಗಡೆಗೆ ಕೇಂದ್ರ ಒಪ್ಕೊಂಡಿದೆ ಅಂಥೇಳಿ ದೆಹಲಿಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ನೀಡಿದ್ದಾರೆ. ಅಂದರೆ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಂಥ ಒಂದು ಹೋರಾಟಕ್ಕೆ ಒಂದು ರೀತಿ ನಮಗೆ ಬಲ ಬಂದಂತಾಗಿದೆ, ಜೊತೆಗೆ ಜಯ ಸಿಕ್ಕಂತಾಗಿದೆ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ರೈತರಿಗೆ ಸಿಕ್ಕಿರುವಂತಹ ಜಯ ಇದು. ಪರಿಹಾರ ಬಿಡುಗಡೆಗೆ ಚುನಾವಣಾ ಆಯೋಗ ಕೂಡ ಕ್ಲಿಯರೆನ್ಸ್ ಕೊಟ್ಟಿದೆ ಈಗ. ಆಯೋಗ ಕೂಡ ಕ್ಲಿಯರೆನ್ಸ್ ಕೊಟ್ಟಾಗಿದೆ ಅನ್ನುವಂಥ ಒಂದು ಮಾತುಗಳನ್ನು ಈಗ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಪರ ವಕೀಲರೇ ಒಪ್ಕೊಂಡಿದ್ದಾರೆ. ಎಲ್ಲಿ ಮುಖಭಂಗ ಆಗುತ್ತೋ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆರಂಭಕ್ಕೂ ಮುಂಚೆನೆ ಅಟಾರ್ನಿ ಜನರಲ್ ಮಾಹಿತಿಯನ್ನು ನೀಡಿದ್ರು. 1 ವಾರದಲ್ಲಿ ನಾವು ಬರ ಪರಿಹಾರದ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ. ಅದ್ರ ಬಗ್ಗೆ ಈಗ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಪರಿಹಾರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕಾನೂನಿನ ಪ್ರಕಾರ ಕಡ್ಡಾಯ ಇದೆ. ನಾವು ಮನವಿಯನ್ನು ಕೊಟ್ಟು 7 ತಿಂಗಳು ಆಗಿದ್ರೂ ಸಹ ಕೇಂದ್ರ ಸರ್ಕಾರ ನಮ್ಮ ಮನವಿಯನ್ನು ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ, ಕರ್ನಾಟಕಕ್ಕೆ ಪರಿಹಾರ ಕೊಟ್ಟಿರಲಿಲ್ಲ. ಇದರ ಹಿನ್ನೆಲೆಯಲ್ಲಿ ಮಾರ್ಚ್ 23ನೇ ತಾರೀಕು ನಾವು ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡಿದ್ವಿ. 2 ವಾರದ ಹಿಂದೆ ಮ್ಯಾಟರ್ ಹಿಯರಿಂಗಿಗೆ ಬಂದಾಗ ಆವತ್ತು ಕೇಂದ್ರ ಸರ್ಕಾರದವರು 2 ವಾರದ ಸಮಯವನ್ನು ಕೇಳಿದರು. ಇವತ್ತು ಕೇಂದ್ರ ಸರ್ಕಾರದವರು ಸುಪ್ರೀಂ ಕೋರ್ಟ್ನಲ್ಲಿ ಬಂದು ಈ ವಾರದಲ್ಲಿ ತೀರ್ಮಾನವನ್ನು ಕೈಗೊಳ್ತೇವೆ ಅನ್ನುವಂಥ ಭರವಸೆಯನ್ನು ಗೌರವಾನ್ವಿತ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ಸರ್ಕಾರ ಏನು ಅನಿವಾರ್ಯವಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ಮುಖಾಂತರವಾಗಿ ಈ ಹೋರಾಟವನ್ನು ರೈತರ ಪರವಾಗಿ ಮುನ್ನಡೆಸ್ತಕ್ಕಂತಹ ತೀರ್ಮಾನ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ನಾವು ಕೇಸಲ್ಲೂ ದಾಖಲು ಮಾಡಿದ್ರಿಂದ ಇವತ್ತು ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶದಿಂದ ಕೇಂದ್ರ ಸರ್ಕಾರ ಈ ವಾರದಲ್ಲೇ ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಒಪ್ಪಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇದು ಕರ್ನಾಟಕ ಸರ್ಕಾರ ರೈತರ ಪರವಾಗಿ ನಾವು ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿ ಹೋರಾಟ ಮಾಡಿದ್ದಕ್ಕೆ ಸಂದ ಜಯ ಆಗಿದೆ. ಅವರು ಸುಪ್ರೀಂ ಕೋರ್ಟ್ ಮುಂದೆ ಬಂದು ಇವತ್ತು ಅವರಾಗೆ ಒಪ್ಕೊಂಡಿದ್ದಾರೆ. ಎಲ್ಲ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆ ಆಗಿದೆ. ನಾವು ಈ ವಾರದಲ್ಲಿ ಕೊನೆ ಅಂತಿಮ ತೀರ್ಮಾನವನ್ನು ಮಾಡ್ತೇವೆ ಅಂತೇಳಿ ಇದು ರಾಜ್ಯದ ರೈತರಿಗೆ ಒಂದು ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿದೆ. ಕರ್ನಾಟಕ ಈ ಹೋರಾಟವನ್ನು ಕಾನೂನಾತ್ಮಕವಾಗಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ರಿಂದ ಇವತ್ತು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದಿಂದ ನಮ್ಮ ರಾಜ್ಯಕ್ಕೆ, ನಮ್ಮ ರೈತರಿಗೆ ನ್ಯಾಯ ಸಿಗುವಂಥ ಹೊಸ್ತಿಲಲ್ಲಿ ನಾವು ಬಂದು ನಿಂತಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಇದು ನವದೆಹಲಿಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತಾಡಿರುವಂಥದ್ದು. ಜೊತೆಗೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡಿತ್ತು, ರಾಜ್ಯದ ವಿರುದ್ಧ ಮಲತಾಯಿ ಧೋರಣೆ ತೋರ್ತಾ ಇತ್ತು ಅಂತ ಹೇಳಿ ದೆಹಲಿಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ನಮ್ಮ ರೈತರನ್ನ 7 ತಿಂಗಳ ಕಾಲ ಸತಾಯಿಸಿದ್ದಾರೆ. 1 ತಿಂಗಳ ಒಳಗೆ ಪರಿಹಾರ ನೀಡಬೇಕು ಅಂತ ಹೇಳಿ ಕಾನೂನೇ ಹೇಳುತ್ತೆ. ಆದರೂ ಕೂಡ 7 ತಿಂಗಳಾದರೂ ಕೂಡ ನಮಗೆ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿತ್ತು. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರದೇ ಇದ್ದಿದ್ರೆ ಬಹುಶಃ ನಮಗೆ ಈಗಲೂ ಕೂಡ ನ್ಯಾಯ ಸಿಗ್ತಾ ಇರಲಿಲ್ಲ ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯ ಸರ್ಕಾರ ಕೋರ್ಟ್ಗೆ ಪೂರ್ಣ ವರದಿಯನ್ನು ಸಲ್ಲಿಕೆ ಮಾಡಿದೆ. ಕೇಂದ್ರಕ್ಕೆ ಪ್ರತಿವಾದ ಮಾಡಲು ಪಾಯಿಂಟೇ ಇರಲಿಲ್ಲ. ಹಾಗಾಗಿ ಅವರು ಒಪ್ಕೊಂಡ್ರು. ಲಾಸ್ಟ್ ಟೈಮೇನೆ 2 ವಾರ ಟೈಮ್ ಕೇಳಿದ್ರು. ಇವತ್ತು ಬಂದು ಮತ್ತೆ ಮಾತಾಡ್ತಾ ಇಲ್ಲ, ಈ ವಾರದಲ್ಲಿ ನಾವು ಅದನ್ನು ಸೆಟಲ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ನಮಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಸಿಕ್ಕಂತಾಗಿದೆ. ನಮ್ಮ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಸಿಕ್ಕಂಥ ಜಯ ಅಂತ ಹೇಳಿದ್ದಾರೆ.
ಪ್ರಕಾರ ರಾಜ್ಯಗಳಿಗೆ ಬರಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನು ದಮನ ಮಾಡಿದರೆ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಹೋಗಬೇಕಾಗತ್ತೆ. ಆದರೆ ಇದು ಆಗಬಾರ್ದು. ನಾವು ಮನವಿ ಕೊಟ್ಟು 7 ತಿಂಗಳಾಗಿದೆ. 1 ತಿಂಗಳ ಒಳಗಡೆ ಪರಿಹಾರ ಕೊಡಬೇಕು ಅಂತ ಹೇಳುತ್ತೆ ಕಾನೂನು. 1 ತಿಂಗಳು ಒಳಗಡೆ ಬರಬೇಕಾಗಿದ್ದು 7 ತಿಂಗಳವರೆಗೂ ಎಳೆದು ನಮ್ಮ ರೈತರನ್ನು ಸತಾಯಿಸಿ ಕಷ್ಟದಲ್ಲಿರೋ ರೈತರಿಗೆ ನಿರ್ಲಕ್ಷ್ಯ ಮಾಡಿ ಅವರನ್ನು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಸರಿಯಲ್ಲ, ಒಕ್ಕೂಟ ವ್ಯವಸ್ಥೆಗೆ ಒಳ್ಳೆಯದಲ್ಲ ಅನ್ನೋದು. ಕೇಂದ್ರ ಸರ್ಕಾರ ಇಲ್ಲಿವರೆಗೂ ನಮಗೆ ಮಲತಾಯಿ ಧೋರಣೆ ಮಾಡ್ತಾ ಇತ್ತು ಅನ್ನೋದಕ್ಕೆ ಇವರು ಮಾಡಿರೋ ಡಿಲೇನೇ ಸಾಕ್ಷಿ. ರೈತರ ಪರವಾಗಿ ಅನಿವಾರ್ಯ ಸಂದರ್ಭದಲ್ಲಿ ನಾವು ಎಲ್ಲ ಹಿಂದೆ ಯಾರೂ ಕೂಡ ಸುಪ್ರೀಂ ಕೋರ್ಟ್ಗೆ ಬರ ಪರಿಹಾರಕ್ಕಾಗಿ ಯಾರೂ ಸುಪ್ರೀಂ ಕೋರ್ಟ್ ಪ್ರವೇಶ ಮಾಡಿರಲಿಲ್ಲ. ಆ ಹೆಜ್ಜೆಯನ್ನು ಕೂಡ ಇಟ್ಟು ನಮ್ಮ ಸರ್ಕಾರ ಹೋರಾಟ ಮಾಡಿದೆ. ಇದು ಕರ್ನಾಟಕಕ್ಕೆ ಸಂದ ಜಯ. ಏನು ಸತತವಾಗಿ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇತ್ತು ಅದರ ವಿರುದ್ಧ ಹೋರಾಟದಲ್ಲಿ ಕರ್ನಾಟಕಕ್ಕೆ ಜಯ ಆಗಿದೆ. ನ್ಯಾಯಯುತವಾಗಿ ಅವರ ಹಕ್ಕಿನ ಪ್ರಕಾರ ರಾಜ್ಯಗಳಿಗೆ ಈ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ನನ್ನ ಜೊತೆಗೆ ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಕೃಷ್ಣ ಬೈರೇಗೌಡರು ಕೂಡ ಹೇಳ್ತಾ ಇದ್ರು, ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ರೀತಿ ನಮಗೆ ಮೊದಲ ಹಂತದ ಜಯ ಸಿಕ್ಕಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಈಗ ಇದರ ಬೆನ್ನಲ್ಲೇನೆ ಈಗ ಚುನಾವಣಾ ಆಯೋಗ ಕೂಡ ಕ್ಲಿಯರೆನ್ಸ್ ಕೊಟ್ಟಿದೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಸುದ್ದಿ. ಹರೀಶ್, ಹಾಗಾದ್ರೆ ಈಗ ಒಂದು ವಾರದಲ್ಲಿ ನಾವು ಕೊಡ್ತೀವಿ ಅನ್ನುವಂಥದ್ದನ್ನ ಏನು ಕೇಂದ್ರ ಒಪ್ಕೊಂಡಿದೆ ಅಥವಾ ಹೇಳ್ತಾ ಇದೆ, ಸೊ ಈಗ ಕೋಡ್ ಆಫ್ ಕಂಡಕ್ಟ್ ಇರೋ ನಡುವೆನೂ ಕೂಡ ಆ ಹಣವನ್ನು ಬಿಡುಗಡೆ ಮಾಡ್ಬೋದಾಗತ್ತಾ? ಆ ಹಣ ರೈತರಿಗೆ ಸೇರತ್ತಾ ಅಥವಾ ಇನ್ನಷ್ಟು ಏನಾದರೂ ಡಿಲೇ ಆಗುವಂತಹ ಸಾಧ್ಯತೆಗಳಿರುತ್ತಾ? ಏನು ಹೇಳ್ಬೋದು ಹರೀಶ್? ರೆಹಮಾನ್, ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಬರ ಪರಿಹಾರವನ್ನು ಬಿಡುಗಡೆ ಮಾಡ್ತಾ ಇಲ್ಲ, ವಿಳಂಬ ಮಾಡ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಬೇಕು, ಆದಷ್ಟು ಬೇಗ ಬರ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಕರ್ನಾಟಕ ಮಾಡಿತ್ತು. ಇವತ್ತು ಕೇಂದ್ರದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರು ಸ್ವತಃ ಅವರೇ ಖುದ್ದಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಜರಿದ್ದರು. ವಿಚಾರಣೆ ವೇಳೆ ಹಾಜರಿದ್ದು ನಾವು 1 ವಾರದ ಒಳಗಾಗಿ ಕರ್ನಾಟಕದ ಮನವಿಯನ್ನು ಸ್ವೀಕರಿಸ್ತೇವೆ ಮತ್ತು ಒಂದು ನಿರ್ಧಾರವನ್ನು ಕೈಗೊಳ್ತೇವೆ, ಇದು ಹೆಚ್ಚು ಚರ್ಚೆ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡ್ರು. ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಒಪ್ಕೊಳ್ತು. ಅಂದರೆ ಏನು ವಾದವನ್ನು ಮಾಡಲಿಕ್ಕೆ ಹೋಗಲಿಲ್ಲ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಒಂದು ನಿರ್ದೇಶನವನ್ನು ಕೊಡ್ತು. ಇಂಥ ವಿಚಾರವು ಸುಪ್ರೀಂ ಕೋರ್ಟ್ಗೆ ಯಾಕೆ ಬರ್ತವೆ? ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸೌಹಾರ್ದಯುತವಾದಂತಹ ಚರ್ಚೆ ಇರಬೇಕು. ಒಂದು ಸೌಹಾರ್ದಯುತವಾಗಿ ಒಂದು ಒಪ್ಪಂದಕ್ಕೆ ಬಂದು ಇಬ್ಬರು ಚರ್ಚೆನ ಮಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಹೇಳಿದೆ 1 ವಾರದ ಒಳಗಾಗಿ ನಾವು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಮತ್ತು ಇದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ವು. ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು ವಾರದಲ್ಲಿ ನಾವು ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಹೇಳ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಅಂದರೆ 1 ವಾರದಲ್ಲಿ ಬರ ಪರಿಹಾರ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಆದರೆ ಇಲ್ಲಿ ಇರ್ತಕ್ಕಂಥ ಪ್ರಮುಖ ಪ್ರಶ್ನೆ ಏನು ಅಂತಂದರೆ ರಾಜ್ಯ ಸರ್ಕಾರ ಹೇಳ್ತಿರುವಂಥದ್ದೇನು, ಬರೀ ಬರ ಪರಿಹಾರವನ್ನು ಘೋಷಣೆ ಮಾಡಿದ್ರೆ ಸಾಕಾಗೋದಿಲ್ಲ, ಬರ ಹಣವನ್ನು ಬಿಡುಗಡೆ ಮಾಡಬೇಕು. ನಮ್ಮ ರೈತರು ಈಗಾಗಲೇ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಿದ್ದಾರೆ. ಈಗಾಗಲೇ ಬರ ಪರಿಸ್ಥಿತಿಗೆ ಬೇಕಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು, ಹಣವನ್ನು ಹಂಚಿಕೆ ಮಾಡಬೇಕಾಗಿತ್ತು. ಆದರೆ ಬರಗಾಲ ಮುಗಿದು ಹೋಗುವ ಪರಿಸ್ಥಿತಿ ಬರ್ತಾ ಇದೆ. ಈಗ ಮಳೆ ಶುರುವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಅಗತ್ಯ ಇದ್ದಾಗ ಹಣ ಬೇಕಾಗಿತ್ತು. ಬರೀ ಕೇವಲ ಘೋಷಣೆ ಮಾಡೋದಲ್ಲ, ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಮನವಿಯನ್ನು ಮಾಡಿಕೊಳ್ತಾ ಇದೆ. ಇದ್ರ ಮಧ್ಯೆ ಚುನಾವಣಾ ಆಯೋಗ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಯಾವುದೇ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗಲ್ಲ NDRF ಹಣವನ್ನು ರಿಲೀಸ್ ಮಾಡಲಿಕ್ಕೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಹರೀಶ್. ಇನ್ನು ಮೋದಿ ಸರ್ಕಾರದ ದ್ವೇಷವನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ DK ಶಿವಕುಮಾರ್ ಇವತ್ತು ಮಾತಾಡಿದ್ದಾರೆ. ಕರ್ನಾಟಕದ ರೈತರ ಮೇಲಿನ ದ್ವೇಷ ಯಾವತ್ತಿಗೂ ಕೂಡ ನಾವು ಸಹಿಸೋದಿಲ್ಲ. ಸುಮಾರು 18,172 ಕೋಟಿ ರೂಪಾಯಿ ಬರ ಪರಿಹಾರ ನೀಡಬೇಕು, ಆದರೆ ಅದನ್ನ ನಿರಾಕರಿಸ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳಿ ಮೋದಿ ಸರ್ಕಾರದ ದುರುದ್ದೇಶ ನೋಡಿಕೊಂಡು ನಾವು ಸುಮ್ಮನಿರೋದಿಲ್ಲ ಅಂತಲೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ. 1 ವಾರದಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ಈಗ ಸುಪ್ರೀಂ ಕೋರ್ಟ್ನಲ್ಲೇನೆ ಅವರು ಒಪ್ಕೊಂಡಿದ್ದಾರೆ. ಸೊ ಸೂಚನೆ ನೀಡಿದಂತಹ ಸುಪ್ರೀಂ ಕೋರ್ಟ್ಗೆ ನನ್ನ ಧನ್ಯವಾದಗಳು ಅಂತಲೂ ಕೂಡ ಮಾತಾಡಿದ್ದಾರೆ. ಸತ್ಯಮೇವ ಜಯತೆ ಅಂತ ಹೇಳಿ DCM DK ಇವತ್ತು ಟ್ವೀಟ್ ಮೂಲಕ ತಮ್ಮ ಮಾಹಿತಿಯನ್ನ ಈ ಒಂದು ವಿಚಾರವನ್ನ ಮುಂದಿಟ್ಟಿದ್ದಾರೆ. ರೈತರಿಗೆ ಸಲ್ಲಬೇಕಾದಂತಹ ಬರ ಪರಿಹಾರವನ್ನ ಇದುವರೆಗೂ ಕೂಡ ನಿರಾಕರಿಸ್ತಾ ಬಂದಂತಹ ಮೋದಿ ಸರ್ಕಾರ, ಪ್ರಧಾನಿ ಮೋದಿ, ಅಮಿತ್ ಶಾ ಸುಳ್ಳುಗಳಿಗೆ ಸವಾಲು ಹಾಕಿದ್ದೀವಿ. ನಾವು ಪ್ರತಿಯೊಬ್ಬ ರೈತ ಬಂಧುಗಳಿಗೂ ಕೂಡ ನ್ಯಾಯ ಸಿಗುವಂತೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಹಿಡಿದು ಜನತಾ ನ್ಯಾಯಾಲಯದವರೆಗೂ ಕೂಡ ಎಲ್ಲ ನ್ಯಾಯಾಲಯಗಳ ಬಾಗಿಲು ತಟ್ಟಿದ್ದೀವಿ ಅಂತ ಹೇಳಿ ಟ್ವಿಟರ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.